ಶಿವನು ಕೈಲಾಸದಲ್ಲಿ ವಾಸವನ್ನು ಮಾಡ್ತಾನ. ಈ ಸೂರ್ಯ ಚಂದ್ರರನ್ನು ಆಕಾಶದಾಗ ಇಡ್ತಾನ, ನಕ್ಷತ್ರವನ್ನು ಆಕಾಶದಾಗ ಇಡ್ತಾನ. ಸೂರ್ಯನ ಬೆಳಕು ಹಗಲಿ ಹೊತ್ತಿನಲ್ಲಿ, ಚಂದ್ರನ ಬೆಳಕು ರಾತ್ರಿ ಹೊತ್ತಿನಲ್ಲಿ. 15 ದಿವಸ ಅಮಾವಾಸ್ಯೆ, 15 ದಿವಸ ಹುಣ್ಣಿಮೆ, 15 ದಿವಸ ಚಂದ್ರನು ಕಾಣಿಸ್ತಾನ. ಈ ನಿರ್ಮಾಣವನ್ನು ಮಾಡಿ ಶಿವನು ಕೈಲಾಸದಲ್ಲಿ ವಾಸವನ್ನು ಮಾಡ್ತಾನ. ಆಗ ಒಂದು ದಿವಸ ದಕ್ಷ ಬ್ರಹ್ಮನ ಮಗಳಾದ ಪಾರ್ವತಿಯು ಆ ಶಿವನ ಮೇಲೆ ಮನಸ್ಸನ್ನು ಮಾಡುತ್ತಾಳ. ಒಬ್ಬ ಅಗರ್ಭ ಅರಸ ಆ ಪಾರ್ವತಿಯ ಮೇಲೆ ಮನಸ್ಸನ್ನು ಮಾಡ್ತಾನ. ಆಗ ಪಾರ್ವತಿಯು ಶಿವನ ಮೇಲೆ ಮನಸ್ಸು ಮಾಡಿರುವುದು ದಕ್ಷ ಬ್ರಹ್ಮನಿಗೆ ಗೊತ್ತಾಗತೈತಿ. ಆಗ ಒಂದು ದಿವಸ ದಕ್ಷ ಬ್ರಹ್ಮನು ಶಿವನ ಹತ್ತಿರ ಹೋಗಿ, ನನ್ನ ಮಗಳನ್ನು ನಿನಗೆ ಕೊಡ್ತೀನೆಂದು ಮಾತನ್ನು ಕೊಟ್ಟು ಬರ್ತಾನ. ಮನೆಗೆ ಬಂದು ಆ ಪಾರ್ವತಿಯ ಮುಂದೆ ಹೇಳ್ತಾನ, ಶಿವನೊಂದಿಗೆ ನಿನ್ನ ಮದುವೆ ಅಂತ ಹೇಳ್ತಾನ. ಆಗ ಪಾರ್ವತಿಯು ಮುಗುಳು ನಗಿಯನ್ನು ನಗುತ್ತಾಳ. ಮನಸ್ಸಿನೊಳಗ ಬಹಳ ಸಂತೋಷವಾಗತೈತಿ. ಆಗ ಆ ಅರಸನಿಗೆ ಈ ಸುದ್ದಿ ಗೊತ್ತಾಗತೈತಿ. ಆಗ ಆ ಅರಸ ದಕ್ಷ ಬ್ರಹ್ಮನ ಹತ್ತಿರ ಬಂದು ಆ ಶಿವನನ್ನು ಹೀಯಾಳಿಸಿ ಮಾತನಾಡ್ತಾನ. ಹೋಗಿ ಹೋಗಿ ಆ ಬೂದಿ ಬಡಕನಿಗೆ ಕೊಟ್ಟು ಬಂದಿಯಲ್ಲ ನಿನ್ನ ಮಗಳನ್ನು, ಅವನ ಹತ್ತಿರ ಏನೈತಿ? ಬಂಗಾರ, ಬೆಳ್ಳಿ, ವಸ್ತು, ಒಡವೆ, ಆಭರಣ ಅವನ ಹತ್ತಿರ ಏನೂ ಇಲ್ಲ. ಅವನೊಬ್ಬ ಬೂದಿ ಬಡಕ. ಅವನು ಆನೆಯ ಚರ್ಮವನ್ನು ಲುಂಗಿ ಉಟ್ಟಾನ, ಕೈಯೊಳಗ ಕುಂಡಲಿಯನ್ನು ಹಿಡಿದಾನ, ಒಂದು ತ್ರಿಶೂಲವನ್ನು ಹಿಡಿದಾನ, ಕೊರಳಲ್ಲಿ ರುದ್ರಾಕ್ಷಿ ಸರವನ್ನು ಹಾಕ್ಯಾನ, ಸರ್ಪವನ್ನು ಹಾಕ್ಯಾನ, ಹಣೆಯಲ್ಲಿ ವಿಭೂತಿಯನ್ನು ಹಚ್ಚಾನ, ಕಿವಿಯಲ್ಲಿ ಚೋಳಿನ ಕೊಂಡಿಯನ್ನು ಹಾಕ್ಯಾನ, ತಲೆಯ ಮೇಲೆ ಒಂದು ಜಡಿಯನ್ನು ಬಿಟ್ಟಾನ, ಆ ಜಡಿಯೊಳಗ ಗಂಗೆಯನ್ನು ಇಟ್ಟಾನ, ಮೈಯೆಲ್ಲ ವಿಭೂತಿಯನ್ನು ಬಡಿದಾನ. ಈ ರುದ್ರಾಕ್ಷಿ ವಿಭೂತಿಯೇ ಅವನ ಆಭರಣ.